ನಮಸ್ತೆ ಸ್ನೇಹಿತರೆ, ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ಏನದು ಅಂದರೆ ಫುಲ್ ವಿಡಿಯೋ ನೋಡಿ. ಡಾಕ್ಟ್ರೇ, ಪೇನ್ ಕಿಲ್ಲರ್ ತೊಗೊಂಡ್ರೆ ಕಿಡ್ನಿ ಡ್ಯಾಮೇಜ್ ಆಗುತ್ತಾ? ಹೌದು, ಪೇನ್ ಕಿಲ್ಲರ್ ತೊಗೊಂಡ್ರೆ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ. ಈಗ ಮಂಡಿ ನೋವು ಬಂತು, ಮೈಕೈ ನೋವು ಬಂತು, ತಲೆನೋವು ಬಂತು ಅಂತ ಸೊಂಟಕ್ಕೆ ಇಂಜೆಕ್ಷನ್ ತೊಗೊಳ್ಳೋದು, ಇಲ್ಲ ಮನೆ ಹತ್ರ ಇರೋ ಮೆಡಿಕಲ್ ಸ್ಟೋರ್ಗೆ ಹೋಗಿ ಟ್ಯಾಬ್ಲೆಟ್ ತೊಗೊಬಿಡೋದು. ಹಂಗಂತ ಪೇನ್ ಏನೋ ಕಮ್ಮಿ ಆಗುತ್ತೆ, ಬಟ್ ಕಿಡ್ನಿ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಏನಾಗುತ್ತೆ, ಈ ಪೇನ್ ಕಿಲ್ಲರ್ ಅಂದರೆ ಯಾವುದು? ಈ ಡೈಕ್ಲೋಫೆನಾಕು, ಎಸಿಕ್ಲೋಫೆನಾಕು, ಐಬುಪ್ರೋಫೆನ್, ನ್ಯಾಪ್ರಾಕ್ಸಾನ್, ಎಟೋರಿಕಾಕ್ಸಿಬ್, ಸೆಲೋಕಾಕ್ಸಿಬ್ ಇವೆಲ್ಲ. ಇದು ನಿಮಗೆ ಅಷ್ಟು ಭಾಳ ಪೇನ್ ಇದ್ದರೆ ಪ್ಯಾರಾಸಿಟಮಾಲ್ 500 mg ತೊಗೋಬೋದು. ಇದೇನಾಗುತ್ತೆ, ಈ ಪೇನ್ ಕಿಲ್ಲರ್ಸ್ ತೊಗೊಳೋದ್ರಿಂದ ಪ್ರೋಸ್ಟಾಗ್ಲಾಂಡಿನ್ಸ್ ಅಂತ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ. ಅದು ತೊಗೊಳೋದ್ರಿಂದ ಪೇನ್ ಕಿಲ್ಲರ್ ತೊಗೊಂಡ್ರೆ ಪ್ರೋಸ್ಟಾಗ್ಲಾಂಡಿನ್ ಕಮ್ಮಿ ಆಗುತ್ತೆ, ನಿಮ್ಮ ಪೇನ್ ಏನೋ ಕಮ್ಮಿ ಆಗುತ್ತೆ. ಬಟ್ ಹಾಗೆ ಅದು ಕಿಡ್ನಿಗೆ ಬ್ಲಡ್ ಸಪ್ಲೈ ಕಮ್ಮಿ ಮಾಡಿ ಕಿಡ್ನಿ ಡ್ಯಾಮೇಜ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಎಸ್ಪೆಷಲಿ ಶುಗರ್ ಇರೋರು, ವಯಸ್ಸಾದವರು, ಡಿಹೈಡ್ರೇಷನ್ ಆಗಿದ್ದರೆ, ಮತ್ತು ಮುಂಚೆನೇ ಕಿಡ್ನಿ ಪ್ರಾಬ್ಲಮ್ ಇರೋರು ಖಂಡಿತವಾಗ್ಲೂ ಈ ಪೇನ್ ಕಿಲ್ಲರ್ಸ್ ತೊಗೊಳಕ್ಕೆ ಹೋಗ್ಬಾರ್ದು. ಅದು ಇರೋ ಕಿಡ್ನಿ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಮಾಡಿ ಡಯಾಲಿಸಿಸ್ಗೆ ಹೋಗೋ ಚಾನ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೆ ಹೇಳೋದು, ಅಂತೂ ಡಾಕ್ಟ್ರ್ ಸಲಹೆ ತೊಗೊಂಡು ಮುಂದೆ ಪೇನ್ ಕಿಲ್ಲರ್ಸ್ ತೊಗೋಬೋದು. ಅವ್ರು ನೋಡ್ತಾರೆ, ಡಾಕ್ಟ್ರು ಕನ್ಸಲ್ಟ್ ಮಾಡಿ ಆಮೇಲೆ ಅವರು ಪ್ರಿಸ್ಕ್ರೈಬ್ ಮಾಡಿ ನೋಡಿ ತೊಗೊಳ್ಳಿ. ಸೊ ಅದರಿಂದ ಸ್ನೇಹಿತರೆ, ಈ ಪೇನ್ ಕಿಲ್ಲರ್ಸ್ ಅಂತ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ, ನಿಮ್ಮ ಕಿಡ್ನಿ ಮತ್ತು ನೀವು ಆರಾಮಾಗಿರ್ಬೋದು. ಮುಂದೆ ಕಿಡ್ನಿ ಆಗೋ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ಸೇವ್ ಮಾಡ್ಬೋದು. ಅದರಿಂದ ಸ್ನೇಹಿತರೆ, ದಯವಿಟ್ಟು ಮರಿಬೇಡಿ, ಪೇನ್ ಕಿಲ್ಲರ್ಸ್ ಅವಾಯ್ಡ್ ಮಾಡಿ. ಖುಷಿಯಾಗಿರಿ, ನಗ್ನಗ್ತಾಯಿರಿ.